ಸಂಧ್ಯಾ ಸಮಯ ಅನುಭವ ಜ್ಞಾನಾಮೃತ ಹಿರಿತನದ ವಾಯೋಮಾನ ಬಾಳಿನ ನೆನಪಿನ ಕಥನ ಕಷ್ಟ ಸುಖ ನೋವು ನಲಿವು ವಿದ್ಯೆ ಬುದ್ಧಿ ಕಲಾತ್ಮಕ ಆರೋಗ್ಯವೇ ಬದುಕಿನ ಬೆಳಕು ತಂತ್ರ ಸ್ವತಂತ್ರ ವಿಜ್ಞಾನದಿ ತಿಳುಕು ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಅನುಭವ ಕಾರ್ಯಕ್ರಮ ಅನುಭವ ಕಾರ್ಯಕ್ರಮ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಂದಿನಂತೆ ನಿಮ್ಮ ನೆಚ್ಚಿನ ಆತ್ಮೀಯ ಗೆಳೆಯ ಆರ್ಜೆ ಸುನಿಲ್ ಮಾಡುವಂಥ ನಮಸ್ಕಾರಗಳು. ಹಿರಿಯರಿಗಾಗಿ ಹಿರಿಯರಿಗೋಸ್ಕರ ಪ್ರಸಾರವಾಗುತ್ತಿರುವಂತಹ ನವದೆಹಲಿಯ ವಿಜ್ಞಾನ್ ಪ್ರಸಾರ್ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮಕ್ಕೆ ಪ್ರೀತಿಯ ಕೇಳಿಗರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ವೇಸಾಮಾನ್ಯವಾಗಿ ಹಿರಿಯ ನಾಗರಿಕರಿಗೆ ಅಂದರೆ ವಯಸ್ಸಾದಂಥ ಹಿರಿಯ ನಾಗರಿಕರಲ್ಲಿ ಕಿವುಡುತನ, ಕಿವಿಯ ಸಮಸ್ಯೆಗಳು, ಕಿವಿ ಕೇಳಿಸದೇ ಇರುವಂಥದ್ದಾಗಿರ್ಬೋದು. ನಂತರ ಗಂಟಲು ಅಂತಂದಾಗ ಧ್ವನಿ ಬದಲಾವಣೆ ಆಗುವಂಥದ್ದು, ಜೊತೆಗೇ ಮಾತಾಡೋದಕ್ಕೆ ಆಗದೇ ಇರುವಂಥ ಸಮಸ್ಯೆಗಳು ಹಿರಿಯ ನಾಗರಿಕರಲ್ಲಿ ಕಾಣಿಸ್ಕೊಳ್ಳುತ್ತೆ. ನಂತರ ಮೂಗಿನ ಸಮಸ್ಯೆ ಅಂತ ಹೇಳಿದ್ರೆ ಕೆಲವರಿಗೆ ವಾಸನೆ ಹಿಡಿಯೋದಕ್ಕೆ ಆಗೋದಿಲ್ಲ. ಅಂದರೆ ಯಾವುದಾದ್ರೂ ಒಂದು ವಾಸನೆಯನ್ನು ಹಿಡಿಬೇಕು ಅಂದರೆ ಅವ್ರಿಗೆ ವಾಸನೆನೇ ಗೊತ್ತಾಗೋಲ್ಲ, ಅಂದರೆ ವಾಸನೆ ಗೊತ್ತಾಗದಿರೋ ರೀತಿಯಲ್ಲಿ ಆಗುತ್ತೆ. ಅಂಥ ಸಮಸ್ಯೆಗಳನ್ನು ಎದುರಿಸ್ತಿರೋಂಥವ್ರಿಗೆ, ಅದರಲ್ಲಿ ಮುಖ್ಯವಾಗಿ ಹಿರಿಯ ನಾಗರಿಕರಲ್ಲಿ ಕಿವಿ ಮೂಗು ಗಂಟಲಿನ ಸಮಸ್ಯೆಗಳಿರುವಂಥವ್ರಿಗೆ ತನ್ನ ಕಾರ್ಯಕ್ರಮದಲ್ಲಿ ಯಾವ ಕಾರಣಗಳಿಂದಾಗಿ ಈ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ನಂತರ ಸಮಸ್ಯೆಗಳು ಕಾಣಿಸ್ಕೊಳ್ಬಾರ್ದು ಅಂತಂದರೆ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ತನ್ನ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದ ಕಿವಿ ಮೂಗು ಗಂಟಲು ವಿಭಾಗದ ತಜ್ಞರು ಹಾಗೂ ಸಹಾಯಕ ಪ್ರಾಧ್ಯಾಪಕರಾಗಿರುವಂತಹ ಡಾಕ್ಟರ್ ಮಿನುತಾ ಮೇಡಮ್ ಅವರು ತನ್ನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಅವರು ಸಹ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಸಹ ತಿಳಿಸ್ಕೊಡ್ತಿದ್ದೀನಿ. ನಮಸ್ಕಾರ ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯತೆಯಿಂದ ಸ್ವಾಗತ ಸುಸ್ವಾಗತ ಮೇಡಮ್. ನಮಸ್ಕಾರ ಸುನಿಲ್ ಅವರೇ. ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ತಮಗೆ ಗೊತ್ತಿರೋ ಹಾಗೆಯೇ ಹಿರಿಯ ನಾಗರಿಕರಲ್ಲಿ ಕಾಣಿಸ್ಕೊಳ್ಳುವಂಥ ಕಿವುಡುತನದ ಸಮಸ್ಯೆ, ಕೆಲವರಿಗೆ ಗಂಟಲಿನ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಅಂದರೆ ಮಾತಾಡೋಕ್ಕಾಗದೇ ಇರುವಂಥದ್ದು ಅಥವಾ ಧ್ವನಿ ಬದಲಾವಣೆ ಆಗುವಂಥದ್ದು ಹಿರಿಯ ನಾಗರಿಕರಲ್ಲಿ. ನಂತರ ಕೆಲವೊಂದು ಹಿರಿಯ ನಾಗರಿಕರಿಗೆ ವಾಸನೆ ಕಂಡುಹಿಡಿಯೋದಕ್ಕಾಗೋದಿಲ್ಲ, ಈ ಥರ ಸಮಸ್ಯೆಗಳು ಆಗುತ್ತೆ. ಮೊದಲನೇದಾಗಿ ನಾವು ಕಿವುಡುತನದ ಸಮಸ್ಯೆಗಳು ಸಾಕಷ್ಟು ಜನ ಹಿರಿಯ ನಾಗರಿಕರು ಅನುಭವಿಸ್ತಿದ್ದಾರೆ. ಇದಕ್ಕೆ ಕಾರಣ ಏನು ಮೇಡಮ್? ಓಕೆ, ಸೊ ಫಸ್ಟ್ ನಾವು ಕಿವುಡುತನ ಬಗ್ಗೆ ಮಾತನಾಡೋಣ. ಸೊ ನಾರ್ಮಲಿ ಏನು ಹೇಳ್ತೀವಿ ಅಂತಂದರೆ ವೃದ್ಧಾಪ್ಯದ ಕಿವುಡುತನ ಅದು 60ರಿಂದ 70 ವಯಸ್ಕರಲ್ಲಿ ಕಾಣುಬರುವುದು ಸಹಜ. ಈ ನಡುವೆ ಏನಾಗ್ತದೆ ಅಂದರೆ 40ರಿಂದ 50 ವರ್ಷದಲ್ಲೂ ಕೂಡ ಕಂಡು ಬರ್ತಾ ಇದೆ. ಸೊ ಅದಕ್ಕೆ ಬಹಳ ಕಾರಣಗಳಿವೆ. ಅದು ಆಂತರಿಕ ಕಾರಣ ಅಥವಾ ಬಾಹ್ಯ ಕಾರಣ ಅಂತ. ಆಂತರಿಕ ಕಾರಣ ಅಂತ ಅಂದರೆ ಆನುವಂಶಿಕ ಇರಬಹುದು. ಆನುವಂಶಿಕ ಅಂತ ಅಂದರೆ ಅದನ್ನು ತಡೆಗಟ್ಟೋದು ತುಂಬ ಕಷ್ಟ ಆಗುತ್ತೆ. ಅದೇ ಬೇರೆ ಕಾರಣಗಳಂತ ಅಂದರೆ ವ್ಯವಸ್ಥಿತ ಕಾಯಿಲೆಗಳು, ಅಂದರೆ ಸಕ್ಕರೆ ಕಾಯಿಲೆ ಇರಬಹುದು ಅಥವಾ ರಕ್ತ ಒತ್ತಡ ಕಾಯಿಲೆ ಇರಬಹುದು. ಇಂಥವರಲ್ಲಿ ನಾವು ಕಿವುಡುತನ ಬೇಗ ಕಂಡು ಬರುತ್ತದೆ. ಮತ್ತು ಇನ್ನು ಹೇಳಬೇಕಂತ ಅಂದರೆ ಕಬ್ಬಿಣ ಅಂಶದ ರಕ್ತಹೀನತೆಯಿಂದ ಕೂಡ ಈ ಕಿವುಡುತನ ಬೇಗ ಬರಬಹುದು. ಅಥವಾ ಒಬೆಸಿಟಿ ಅಂತ ಹೇಳ್ತೀವಿ, ಅಂದರೆ ಬೊಜ್ಜಿನ ಅಂಶ ಜಾಸ್ತಿ ಇರೋದ್ರಿಂದ ಕೂಡ ಈ ಕಿವುಡುತನ ಬೇಗ ಬರಬಹುದು. ಅದು ಆಂತರಿಕ ಕಾರಣ. ಬಾಹ್ಯ ಕಾರಣ ಅಂತ ಅಂದರೆ ಹೆಚ್ಚು ಶಬ್ದ ಮಾಲಿನ್ಯದಲ್ಲಿ ಕೆಲಸ ಮಾಡ್ತಾರಲ್ಲ ಉದ್ಯೋಗಿಗಳು, ಅಂಥವ್ರಿಗೂ ಕೂಡ ಬೇಗ ಕಿವುಡುತನ ಬರಬಹುದು. ಕಿವುಡುತನಕ್ಕೆ ಕಾರಣ ಏನು ಅನ್ನೋದನ್ನು ತಾವು ಆಂತರಿಕ ಕಾರಣ ಮತ್ತು ಬಾಹ್ಯ ಕಾರಣಗಳ ಬಗ್ಗೆ ತಾವು ತಿಳಿಸ್ಕೊಟ್ಟಿದ್ದೀರಾ. ಕೆಲವರಿಗೆ ತಾವು ಹೇಳಿದ್ರಿ, ಅಂದರೆ 45 ವರ್ಷ ಮೇಲ್ಪಟ್ಟವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಕಿವುಡುತನದ ಸಮಸ್ಯೆ ಕಾಣಿಸ್ಕೊಳ್ತಿದೆ ಅಂತ ಹೇಳಿದ್ರಿ. ಯಾಕೆ ಈ ಸಮಸ್ಯೆ ಅಂದರೆ 45 ವರ್ಷ ಮೇಲ್ಪಟ್ಟಂಥವರಲ್ಲಿ ಸಹ ಕಾಣಿಸ್ಕೊಳ್ತಿದೆ ಅಂತೇಳಿ? ಜೆನೆಟಿಕ್ ಅಂತ ಅಂದರೆ ಆನುವಂಶಿಕ ಅಂತ ಹೇಳಿದ್ರೆ ಅದರ ಬಗ್ಗೆ ನಾವು ಇನ್ನೂ ಸಾಕಷ್ಟು ರಿಸರ್ಚ್ ಮಾಡಬೇಕಾಗಿದೆ. ಅಂದರೆ ಈಗ ಅಪ್ಪ ಅಮ್ಮಂಗೆ 40, 45, 50 ವರ್ಷದಲ್ಲಿ ಈ ಕಿವುಡುತನ ಬಂದಿದ್ದರೆ ಅಟ್ಲೀಸ್ಟ್ 60% ಆಫ್ ಚಿಲ್ಡ್ರನ್ ಅವ್ರ ಮಕ್ಕಳಿಗೆ ಬರೋ ಚಾನ್ಸಸ್ ಇರುತ್ತೆ. ಇನ್ನು ಕಾರಣಗಳಂತ ಅಂದರೆ ಈಗ ಧೂಮಪಾನ ಮಾಡುವುದರಿಂದ ಅಥವಾ ತಂಬಾಕು ಸೇವನೆ ಮಾಡುವುದರಿಂದ ಕೂಡ ಬೇಗ ಬರಬಹುದು. ಸಕ್ಕರೆ ಕಾಯಿಲೆ, ರಕ್ತ ಒತ್ತಡ ಕಾಯಿಲೆ ಇದೆಲ್ಲ ಇರೋದ್ರಿಂದ ಬೇಗ ಕಿವುಡುತನ ಬರಬಹುದು.
ಖಂಡಿತ ಮೇಡಮ್, ತಾವು ಹೇಳಿದ್ರಿ ಅನಿಯಮಿತವಾಗಿ ಅಂದರೆ ಅವ್ರ ಕುಟುಂಬದಲ್ಲಿ ತಂದೆಗೋ ತಾಯಿಗೋ ಇದ್ರೆ ಮಕ್ಳಿಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತೇಳಿ ಹೇಳ್ತಿದ್ದೀರಾ. ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ವ ಮೇಡಮ್? ಬರ್ದಿರೋ ರೀತಿಯಲ್ಲಿ ತಡೆಗಟ್ಟೋದಕ್ಕಾಗೋದಿಲ್ವಾ ಅಂತ? ಅದು ತಡೆಗಟ್ಟಕ್ಕೆ ಆಗೋದಿಲ್ಲ. ಆದರೆ ಏನಂತಂದರೆ ಅದನ್ನು ಪೋಸ್ಟ್ಪೋನ್ ಮಾಡ್ಬೋದು, ಅದನ್ನು ಮುಂದೆ ಹಾಕೋಬೋದು. ಅಂದರೆ ಈ ಥರ ಅಭ್ಯಾಸಗಳಿರಬಾರ್ದು, ತಂಬಾಕು ಸೇವನೆ ಅಥವಾ ಧೂಮಪಾನ ಸೇವನೆ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಹೆಚ್ಚಿನ ಪೌಷ್ಟಿಕಾಂಶದ ಆಹಾರಗಳನ್ನು ತೆಗೆದುಕೊಳ್ಬೇಕು. ಲೈಕ್ ಅದರಲ್ಲಿ ಏನಂತಂದರೆ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುವಂಥ ಆಹಾರಗಳು. ಲೈಕ್ ವೆಜಿಟೇರಿಯನ್ಸಲ್ಲಿ ನಾರ್ಮಲಿ ನಾವು ಎಣ್ಣೆ ಉಪಯೋಗಿಸ್ತೀವಲ್ವ, ಅಂದರೆ ಲಿನ್ಸೀಡ್ ಆಯಿಲ್, ಸನ್ಫ್ಲವರ್ ಆಯಿಲ್, ಈ ಥರ ಆಯಿಲ್ ಸೇವನೆಯಿಂದ ಅವರಿಗೆ ಪೌಷ್ಟಿಕಾಂಶದ ಆಹಾರಗಳು ಸಿಗುತ್ತದೆ. ಅಥವಾ ನಾನ್ ವೆಜಿಟೇರಿಯನ್ಸಲ್ಲಿ ಫಿಶ್ ತೊಗೊಂಡ್ರೂ ಕೂಡ ಅದರಲ್ಲಿ ಸಾಲ್ಮನ್, ಟ್ಯೂನಾ ಅಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಮೀನುಗಳಿರ್ತವೆ. ಸೊ ಅದರಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಹೆಚ್ಚಿರೋದ್ರಿಂದ ಅವರು ಇದನ್ನು ಮುಂದೂಡಿಸ್ಬೋದು, ತಡೆಗಟ್ಟಲಿಕ್ಕಂತೂ ಆಗೋದಿಲ್ಲ. ಅಂದ್ರೆ ಮುಂದೆ ಹಾಕ್ಬೋದು, ಸಮಸ್ಯೆ ಬರದಂತೆ ತಕ್ಷಣಕ್ಕೆ ತಡೆಗಟ್ಬೋದು. ಹೌದು, ಖಂಡಿತ ಮೇಡಮ್. ಹಾಗೆ ಕೆಲವರು ಅನಿಮಿಷವಾಗಿ ಬರುವಂಥವ್ರನ್ನ ಈ ಥರ ಮುಂದಕ್ಕೆ ಪೋಸ್ಟ್ಪೋನ್ ಮಾಡ್ಬೋದು ಅಂತೇಳಿ ತಾವು ಹೇಳ್ತಿದ್ದೀರಾ. ಅನುವಂಶಿತದಿಂದ ಬರುವಂಥದ್ದನ್ನ ಪೋಸ್ಟ್ ಮಾಡೋದಕ್ಕೆ ಕಷ್ಟ ಅಂದರೆ ಪ್ರಯತ್ನ ಮಾಡಬಹುದು. ಓಕೆ ಮೇಡಮ್. ಕೆಲವರಿಗೆ ಅನಿಯಮಿತವಾಗಿ ಅಲ್ಲದೇನೆ ಕೆಲವರಿಗೆ ಕಿವುಡುತನದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅನ್ನೋದಾದರೆ ಕೆಲವರು ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ಇರುತ್ತೆ. ಈಗ ಎಕ್ಸಾಂಪಲ್ ಆಗಿ ನೋಡೋದಾದರೆ ಕೆಲವ್ರಿಗೆ ಅನುವಂಶಿಕವಾಗಿ ಅವ್ರ ತಂದೆಗೂ ತಾಯಿಗೂ ಕಿವುಡುತನದ ಸಮಸ್ಯೆ ಇರಲ್ಲ, ಮಗನಿಗೋ ಮಗಳಿಗೋ ಸಮಸ್ಯೆ ಕಾಣಿಸ್ಕೊಂಡ್ರೆ ಯಾವ ಕಾರಣದಿಂದ ಕಾಣಿಸ್ಕೋಬೋದು. ಕಾಣಿಸ್ಕೊಂಡಾಗ ಅವ್ರಿಗೆ ಕಿವುಡುತನದ ಲಕ್ಷಣಗಳು ಅಂದರೆ ಕೆಲವೊಂದು ಸಿಂಟಮ್ಸ್ ಇನ್ನೆಲ್ಲ ಕಾಣಿಸ್ಕೊಳ್ಳೋ ಸಾಧ್ಯತೆಗಳು ಇರುತ್ತೆ ಮೇಡಮ್. ಓಕೆ, ಸೊ ಈಗ ಕಿವುಡುತನ ಲಕ್ಷಣಗಳು ಅಂತಂದರೆ ನಾರ್ಮಲಿ ಏನು ಹೇಳ್ತಾರೆ ಅಂದರೆ ನನಗೆ ಶಬ್ದ ಕೇಳಿಸ್ತದೆ ಆದರೆ ಅವ್ರು ಮಾತಾಡೋದು ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಎಸ್ಪೆಷಲಿ ಮಕ್ಕಳು ಮಾತಾಡೋದು ಅಥವಾ ಹೆಣ್ಣು ಮಕ್ಕಳು ಮಾತಾಡೋದು ಅವ್ರದ್ದೆಲ್ಲ ಹೈ ಫ್ರೀಕ್ವೆನ್ಸಿ ರೇಂಜ್ ಇರುತ್ತೆ. ಸೊ ಅವರಿಗೆ ಅರ್ಥ ಆಗೋಲ್ಲ, ಏನೋ ಶಬ್ದ ಕೇಳ್ತಾ ಇರತ್ತೆ ಆದರೆ ಅರ್ಥ ಆಗೋಲ್ಲ, ಆ ಥರ ಇರ್ಬೋದು. ಅಥವಾ ಇನ್ನೂ ಒಂದು ಏನಂತ ಅಂದರೆ ಜಾಸ್ತಿ ಜನ ಇರೋ ಕಡೆ ಬೇರೆಯವ್ರು ಮಾತಾಡೋದು ಅರ್ಥ ಆಗೋದಿಲ್ಲ, ಅಥವಾ ಈಗ ಎಲ್ಲಿ ಸೌಂಡ್ ಯಾವ ಕಡೆಯಿಂದ ಬರ್ತಾ ಇದೆ ಅಂತ ಅವ್ರಿಗೆ ಗೊತ್ತಾಗೋದಿಲ್ಲ. ಸೊ ಇದೆಲ್ಲ ಸೂಚನೆಗಳು, ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ. ಆಮೇಲೆ ನಾವು ಟಿ ವಿ ವಾಲ್ಯೂಮ್ ಜಾಸ್ತಿ ಮಾಡ್ಕೊಳ್ಳೋದ್ ಮೂಲಕ ಅಥವಾ ಕಿವಿಯಲ್ಲಿ ಯಾವಾಗಲೂ ಕುಯ್ ಅಂತ ಏನಾದರೂ ಶಬ್ದ ಕೇಳಿಸ್ತಾನೇ ಇರತ್ತೆ ಅಂತ ಹೇಳ್ತಾರೆ. ಸೊ ಇವೆಲ್ಲ ಫಸ್ಟ್ ಸಿಂಪ್ಟಮ್ಸ್, ಅಂದರೆ ಮೊದಲ ಲಕ್ಷಣಗಳು. ಓಕೆ ಮೇಡಮ್, ಈ ಥರದ ಲಕ್ಷಣಗಳು ಪ್ರಾರಂಭದಲ್ಲಿ ಕಾಣಿಸ್ಕೊಂಡಾಗ ಅವರು ಅದನ್ನು ಚಿಕಿತ್ಸೆಯನ್ನು ಅಥವಾ ఏంటి ವೈದ್ಯರನ್ನ ಸಂಪರ್ಕ ಮಾಡದೆ ಹೋದರೆ ಮುಂದೆ ಏನೆಲ್ಲ ಸಮಸ್ಯೆಗಳನ್ನು ಅವ್ರು ಫೇಸ್ ಮಾಡಬೇಕಾಗುತ್ತೆ ಮೇಡಮ್? ಅವರು ತಜ್ಞರನ್ನು ಭೇಟಿ ಆಗಲಿಲ್ಲ ಅಂತ ಅಂದರೆ ಇದು ಮುಂದುವರಿಯುತ್ತೆ, ಇದು ಪ್ರೋಗ್ರೆಷನ್ ಆಗ್ತಾನೆ ಹೋಗುತ್ತೆ. ಆಮೇಲೆ ಅದನ್ನು ಬದಲಾಯಿಸೋದಕ್ಕೆ ಆಗೋದಿಲ್ಲ. ಈಗ ನಾವು ಶ್ರವಣ ಯಂತ್ರ ಯೂಸ್ ಮಾಡಿ ಅವರಿಗೆ ಕಿವಿ ಕೇಳಿಸೋ ಥರ ಮಾಡ್ಬೋದು, ಬಟ್ ಬೇಗ ಬಂದರೆ ಸೊ ಇದರಿಂದ ಹೆಲ್ಪ್ ಆಗುತ್ತೆ. ಅವರು ಇದೇ ಥರ ಪ್ರೋಗ್ರೆಸ್ ಅಂದರೆ ಡಾಕ್ಟ್ರ್ ಹತ್ರ ಹೋಗಿಲ್ಲ ಅಂತ ಅಂದರೆ ಕಿವಿ ಪೂರ್ತಿ ಕೇಳಿಸೋದೇ ಇಲ್ಲ. ಸೊ ಆವಾಗ ಹ್ಯಾಂಡಿಕ್ಯಾಪ್ ಆಗಿಬಿಡ್ತಾರೆ. ಅಂದರೆ ವೈದ್ಯರನ್ನ ಸಂಪರ್ಕ ಮಾಡೋದು ಬೆಟರ್ ಅಂತೇಳಿ ಹೇಳ್ತಿದ್ದೀರಾ. ಖಂಡಿತ ಮೇಡಮ್. ಹಾಗೆ ಕಿವಿನೇ ಕೇಳಿಸೋದಿಲ್ಲ ಅಂತ ಕೆಲವರು ಹಿರಿಯರು ಹೇಳ್ತಾ ಇರ್ತಾರೆ. ಅಂತ ಹಿರಿಯರಿಗೆ ಕಿವಿ ಕೇಳಿಸೋ ರೀತಿಯಲ್ಲಿ ಮಾಡ್ಬೋದಾ? ಮಾಡೋದಾದ್ರೆ ಹೇಗೆ ಮಾಡ್ತಾರೆ? ಅದು ಎರಡು ಥರ ಇದೆ. ಈಗ ನೋಡಿ, ಅಂದರೆ ಹೇರ್ ಸೆಲ್ಸ್ ಅಂತ ಹೇಳ್ತೀವಿ, ಕಾಕ್ಲಿಯಾ ಅಂತ ಹೇಳ್ತೀವಿ. ಅದರಲ್ಲಿ ಹೇರ್ ಸೆಲ್ಸ್ ಏನಾದರೂ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಅಂದರೆ ವಯಸ್ಸು ತುಂಬ ಚಿಕ್ಕದಾಗಿದ್ರೆ ಕಾಕ್ಲಿಯರ್ ಇಂಪ್ಲಾಂಟ್ ಅಂತ ಸರ್ಜರಿ ಮಾಡಬಹುದು. ಬಟ್ ಏನಾಗತ್ತೆ ಅಂತ ಅಂದರೆ ಅದಕ್ಕೆ ನರ ನಾರ್ಮಲ್ ಇರಬೇಕು. ಸೊ ಅದು ವಯಸ್ಸು ಕೂಡ ಕಡಿಮೆ ಇರಬೇಕು. ಅಂದರೆ ಬೇರೆ ಯಾವುದು ಡಯಾಬಿಟೀಸ್ ಅಥವಾ ಹೈಪರ್ ಟೆನ್ಷನ್ ಆ ಥರ ಕಾಯಿಲೆ ಇರಬಾರ್ದು. ಅಂಥ ಕ್ಯಾಂಡಿಡೇಟಿಗೆ ಬೇಕಾದರೆ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡಿ ನಾವು ನಾರ್ಮಲಿ ಕೇಳೋ ಥರ ಮಾಡಬಹುದು. ಓಕೆ. ಕೆಲವರಿಗೆ ಈ ಥರ ನಾರ್ಮಲಿ ಕೇಳೋ ಥರ ಮಾಡೋಕ್ಕಾಗದಿರೋಂಥವ್ರಿಗೆ ಬೇರೆ ಏನಾದರೂ ಮಿಷಿನ್ಗಳನ್ನು ಅಳವಡಿಸಿ ಕಿವಿ ಕೇಳಿಸೋ ರೀತಿಯಲ್ಲಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಮೇಡಮ್? ಏನು ಅಂತ ಈಗ ಕಾಕ್ಲಿಯರ್ ಇಂಪ್ಲಾಂಟ್ ಮಾಡ್ತಾ ಇದ್ದೀವಿ. ಇದು ಬಿಟ್ಟು ಬ್ರೈನ್ ಸ್ಟೆಮ್ ಇಂಪ್ಲಾಂಟ್ ಅಂತ ಕೂಡ ಇದೆ. ಬಟ್ ಅದು ಜಾಸ್ತಿ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಆಗಿರೋರ್ಗು ಕಿವುಡುತನದಲ್ಲಿ ಮಾಡ್ಬೋದು. ವಯಸ್ಸಾಗಿರೋರಲ್ಲಿ ಬೇರೆ ಡಯಾಬಿಟೀಸ್ ಆ್ಯಂಡ್ ಹೈಪರ್ ಟೆನ್ಷನ್ ಇರೋದ್ರಿಂದ ಇದು ಸರ್ಜರಿ ಸಕ್ಸಸ್ಸು ಬಹಳ ಕಡಿಮೆ. ಓಕೆ ಮೇಡಮ್. ಜೊತೆಗೆ ಹಿರಿಯ ನಾಗರಿಕರಲ್ಲಿ ಈ ಸರ್ವೇಸಾಮಾನ್ಯವಾಗಿ ಕಿವುಡುತನದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅಂತೇಳಿ ತಾವು ಹೇಳ್ತಿದ್ದೀರಾ. 45 ವರ್ಷಗಳ ಮೇಲ್ಪಟ್ಟಂಥವ್ರು ಸಹ ಇತ್ತೀಚಿನ ದಿನಗಳಲ್ಲಿ ಕಿವುಡುತನದ ಸಮಸ್ಯೆಗಳು ಕಾಣಿಸ್ಕೊಳ್ತಿದೆ ಅಂತೇಳಿ ಹೇಳ್ತಿದ್ದೀರಾ. ಹಾಗೆ ಕಿವುಡುತನದ ಸಮಸ್ಯೆಗಳು ಕಾಣಿಸ್ಕೋಬಾರ್ದು, ನನ್ನ ಕಿವಿ ಚೆನ್ನಾಗಿ ಕೇಳಿಸ್ಬೇಕು ಅಂತಂದರೆ ಹಿರಿಯ ನಾಗರಿಕರಾಗಿರ್ಬೋದು ಅಥವಾ 45 ವರ್ಷ ಮೇಲ್ಪಟ್ಟಂಥವ್ರಾಗಿರ್ಬೋದು ಯಾವ ರೀತಿ ಆಹಾರ ಪದ್ಧತಿಯನ್ನು ಅನುಸರಿಸಬೇಕಾಗುತ್ತೆ ಮೇಡಮ್? ಅದೇ ನಾನು ಹೇಳಿರೋ ಪ್ರಕಾರ ಬೊಜ್ಜಿನ ಅಂಶ ಅಂದರೆ ಒಬೆಸಿಟಿ ಇರೋರು ಎಕ್ಸಸೈಸ್ ಮಾಡಿ ಬಾಡಿ ಮಾಸ್ ಇಂಡೆಕ್ಸ್ನ ಕರೆಕ್ಟಾಗಿ ಇಟ್ಕೊಳ್ಬೇಕು. ಆಮೇಲೆ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಆಹಾರಗಳು, ಅಂದರೆ ಶುಗರ್, ಕಾರ್ಬೋಹೈಡ್ರೇಟ್ ಜಾಸ್ತಿ ಇರುವಂಥ ಆಹಾರಗಳು, ಅಂದರೆ ಸ್ವೀಟ್, ಡೈರೆಕ್ಟ್ ಸ್ವೀಟ್ ಆ ಥರ ಎಲ್ಲ ತಿನ್ನಬಾರ್ದು. ಆಮೇಲೆ ಆಲೂಗೆಡ್ಡೆ,
ಮರಗೆಣಸು ಇದರೆಲ್ಲ ಹೈ ಗ್ಲೈಸೆಮಿಕ್ ಇಂಡೆಕ್ಸ್ ಇರುತ್ತೆ. ಸೊ ಈ ಥರ ಆಹಾರವನ್ನು ಕಡಿಮೆ ಮಾಡಿ ಫೈಬರ್ ಜಾಸ್ತಿ ಇರುವಂಥ ಆಹಾರಗಳು ಅಂದರೆ ಆಮೇಲೆ ವಿಟಮಿನ್ ಎ, ಡಿ, ಈ ಥರ ಹೆಚ್ಚಿನ ವಿಟಮಿನ್ ಆಹಾರವನ್ನು ಸೇವಿಸೋದ್ರಿಂದ ಇದನ್ನು ಮುಂದೂಡಿಸ್ಬೋದು. ಖಂಡಿತ ಮೇಡಮ್. ಕೆಲವರಿಗೆ ಕಿವಿ ಕೇಳಿಸಿರುವಂಥ ಹಿರಿಯ ನಾಗರಿಕರಿಗೆ ಕೆಲವೊಂದು ಮಿಷಿನ್ಗಳನ್ನು ಅಳವಡಿಸಿರ್ತಾರೆ ಕಿವಿಗೆ. ಅವ್ರಿಗೆ ಆ ಮಿಷಿನ್ ಹಾಕೊಂಡ್ರೆ ಮಾತ್ರ ಅವ್ರಿಗೆ ಕಿವಿ ಕೇಳಿಸುವಂಥದ್ದು. ಹೌದು. ಇದು ಯಾಕೆ ಮಿಷಿನ್ ಹಾಕ್ತಾರೆ ಮತ್ತು ಇದು ಎಲ್ಲಿ ಸಿಗುತ್ತೆ ಮೇಡಮ್ ಅವ್ರಿಗೆ ಅಂತೇಳಿ? ಇದು ಎಲ್ಲ ಕಡೆ ENT ತಜ್ಞರೊಂದಿಗೆ ಭೇಟಿ ಮಾಡಿದ್ರೆ ಅವರು ಹೇಳ್ತಾರೆ. ಇದು ಗೌರ್ಮೆಂಟಿಂದನೂ ಸಿಗತ್ತೆ, ವೇರಿಯಸ್ ಇನ್ಸ್ಟಿಟ್ಯೂಟ್ಸ್ನಲ್ಲೂ ಸಿಗತ್ತೆ, ಹಾಸ್ಪಿಟಲ್ಸ್ನಲ್ಲೂ ಸಿಗತ್ತೆ. ಸೊ ಅವರು ENT ತಜ್ಞರೊಂದಿಗೆ ಭೇಟಿ ಆದಾಗ ಅವರಿಗೆ ಹೇಳ್ತಾರೆ. ಓಕೆ ಮೇಡಮ್. ಕಿವುಡುತನದ ಸಮಸ್ಯೆ ಇರೋಂಥವ್ರಿಗೆ ಆ ಮಿಷನರಿ ಏನು ಕಿವಿಗೆ ಅಳವಡಿಸ್ತಾರೆ, ಅದು ಕಾಸ್ಟ್ ಎಷ್ಟಾಗ್ಬೋದು ಏನು ಮೇಡಮ್ ಅಂತ? 20,000 20,000 ಲಕ್ಷ, 4.5 ಲಕ್ಷದವರೆಗೂ ಇದೆ. ಆರ್ಥಿಕವಾಗಿ ಅವ್ರೇನು ಸ್ಟ್ರೆಂತ್ ಆಗಿದ್ರೆ ಯಾವ ಅವ್ರ ಕ್ವಾಲಿಟಿದು ಬೇಕಾದ್ರೂ ಎಷ್ಟು ರೇಟ್ ಬೇಕಾದ್ರೂ ತಗೋಬಹುದು ಮಿಷನರಿಗಳನ್ನ ಅಂತೇಳಿ. ಹೌದು ಹೌದು. ಖಂಡಿತ ಮೇಡಮ್. ಒಟ್ಟಾರೆಯಾಗಿ ಕಿವಿ ಸಮಸ್ಯೆಗಳು ಅಂದರೆ ಕಿವುಡುತನದ ಸಮಸ್ಯೆಗಳು ಹಿರಿಯ ನಾಗರಿಕರಲ್ಲಿ ಯಾಕೆ ಕಾಣಿಸ್ಕೊಳ್ಳುತ್ತೆ ಅಂತೇಳಿ ತಾವು ಹೇಳ್ತಿದ್ದೀರಾ. ಹಾಗೆ ಒಟ್ಟಾರೆಯಾಗಿ ಹೇಳೋದಾದರೆ ಕಿವುಡುತನದ ಸಮಸ್ಯೆಗಳು ಹಿರಿಯ ನಾಗರಿಕರಲ್ಲಿ ಕಾಣಿಸ್ಕೋಬಹುದು ಅಂತ ಹೇಳಿದ್ರೆ ಅವ್ರು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ ಮೇಡಮ್ ಅಂತೇಳಿ? ಈಗ ನಾನು ಹೇಳಿದ್ನಲ್ಲ ಲಕ್ಷಣಗಳು, ಅದೆಲ್ಲ ಕಂಡು ಬಂದ ಹಾಗೇನೆ ಅವರು ಫಸ್ಟು ENT ತಜ್ಞರನ್ನು ಭೇಟಿಯಾಗಬೇಕು. ಬೇಗ ಭೇಟಿ ಆದಷ್ಟು ಬೇಗ ಈಗ ಶ್ರವಣ ಯಂತ್ರ ಯೂಸ್ ಮಾಡಿದ್ರೆ ಅದೇ ರೀತಿ ಮುಂದೂಡಬಹುದು. ಈಗ 70 ವರ್ಷದಿಂದ ಹಿಯರಿಂಗ್ ಏಡ್ ಹಾಕೊಳ್ತಾ ಇದ್ರೆ ಅವರು ಬೇಕಾದ್ರೆ 90 ವರ್ಷದವರೆಗೂ ಅವರಿಗೆ ಕೇಳಿಸ್ಕೋಬಹುದು. ಈಗ 70 ವರ್ಷದಲ್ಲಿ ಕಿವುಡುತನ ಸ್ಟಾರ್ಟ್ ಆಗಿದೆ, ಬಟ್ ನಾನು 80 ವರ್ಷಕ್ಕೆ ಹಾಕೋತೀನಿ, ಅಲ್ಲಿವರೆಗೂ ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಅಂದರೆ ಅವರಿಗೆ ಚಾನ್ಸಸ್ ಕಡಿಮೆ ಇರುತ್ತೆ. ಅಂದರೆ ಚಾನ್ಸಸ್ ಹಿಯರಿಂಗ್ ಏಡ್ ಶ್ರವಣ ಯಂತ್ರ ಯೂಸ್ ಮಾಡಿದ್ರೂ ಕೂಡ ಚಾನ್ಸಸ್ ಬಹಳ ಕಡಿಮೆ ಇರುತ್ತೆ. ಓಕೆ. ಅಂದರೆ ಶ್ರವಣ ಯಂತ್ರ ಏನು ಕೊಡ್ತಿರತ್ತಾವು ಅದನ್ನು ಹಾಕ್ಕೊಂಡ್ರೂ ಕಿವಿ ಕೇಳಿಸೋ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ ಅಂತೇಳಿ. ಬೇಗ ಡಯಾಗ್ನೋಸ್ ಮಾಡಿ ಬೇಗ ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತ ಅಂದರೆ ಅದನ್ನು ಪೋಸ್ಟ್ಪೋನ್ ಮಾಡ್ತಾ ಹೋದರೆ ಸೊ ಅದು ದಿನ ಆಗ್ತಾ ಎಲ್ಲ ಅದು ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಖಂಡಿತ ಮೇಡಮ್. ಅಂದರೆ ಒಟ್ಟಾರೆ ಪ್ರತಿಯೊಬ್ಬ ಹಿರಿಯ ನಾಗರಿಕರಲ್ಲೂ ಸಹ ಕಿವುಡುತನ ಸಮಸ್ಯೆ ಕಾಣಿಸುತ್ತೆ ಮೇಡಮ್. ಅದನ್ನು ತಡೆಗಟ್ಟೋದಕ್ಕೆ ಆಗೋದಿಲ್ವಾ? ಹೌದು. ಅದು ಕಿವುಡುತನ ಎಲ್ಲರಿಗೂ, ಯಾಕಂತಂದರೆ ಅದು ವಯಸ್ಸಿನ ತಕ್ಕಂತೆ ಅದು ಬರುವಂಥದ್ದು ಕಾಯಿಲೆ. ಸೊ ಅದನ್ನು ತಡೆಗಟ್ಟಲಾಗೋದಿಲ್ಲ. ಬಟ್ ಈ ಥರ ಆ್ಯಂಟಿ ಆಕ್ಸಿಡೆಂಟ್ಸ್ ಆ ಥರ ಪೌಷ್ಟಿಕಾಂಶ ಆಹಾರಗಳ ಸೇವನೆಯಿಂದ ಅಥವಾ ಸಕ್ಕರೆ ಕಾಯಿಲೆ ತಡೆಗಟ್ಟೋದ್ರಿಂದ ಅಥವಾ ರಕ್ತ ಒತ್ತಡ ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದ್ರಿಂದ ಅದನ್ನು ಮುಂದೂಡಬಹುದು. ಓಕೆ ಮೇಡಮ್. ಖಂಡಿತ. ಒಟ್ಟಾರೆಯಾಗಿ ಹಿರಿಯ ನಾಗರಿಕರಲ್ಲಿ ಕಂಡುಬರುವಂತಹ ಈ ಒಂದು ಕಿವುಡುತನದ ಸಮಸ್ಯೆ ಬಗ್ಗೆ, ಯಾಕೆ ಈ ಕಿವುಡುತನ ಕಂಡುಬರುತ್ತೆ, ಇದಕ್ಕೆ ಕಾರಣ ಏನು, ಅಥವಾ ಕಿವುಡುತನ ಸಮಸ್ಯೆ ಬಂದಾಗ ನಾವು ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೋಬೇಕು, ಮತ್ತು ಕಿವುಡುತನ ಸಮಸ್ಯೆ ಕಂಡುಬರದ ಹಾಗೆ ಯಾವ ರೀತಿ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು, ಯಾವ ರೀತಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥ ಎಲ್ಲ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಂತರ ಈಗ ಗಂಟಲ ಬಗ್ಗೆ ನಾವು ಮಾತಾಡೋದಾದರೆ ಸರ್ವೇ ಸಾಮಾನ್ಯವಾಗಿ ತಾವು ಗಮನಿಸಿರ್ತಾರೆ, ಎಲ್ಲರಲ್ಲೂ ಅಂತಲ್ಲ, ಕೆಲವೊಂದು ಹಿರಿಯ ನಾಗರಿಕರಲ್ಲಿ ಗಂಟಲು ಸಮಸ್ಯೆ ಅಂದರೆ ಕೆಲವರಿಗೆ ಧ್ವನಿಯೇ ನಿಂತೋಗ್ಬಿಡುತ್ತೆ ಮಾತಾಡೋದು ವಯಸ್ಸಾಗ್ತಾ. ಇನ್ನು ಕೆಲವರಿಗೆ ಧ್ವನಿಯಲ್ಲಿ ಬದಲಾವಣೆಯನ್ನು ಕಾಣ್ತೀವಿ. ಈ ಸಮಸ್ಯೆಗಳು ಯಾಕೆ ಕಾಣಿಸ್ಕೊಳ್ಳುತ್ತೆ ಹಿರಿಯ ನಾಗರಿಕರಲ್ಲಿ ಅಂತೇಳಿ ಮೇಡಮ್? ಓಕೆ. ಧ್ವನಿ ಒಂದು ಮನುಷ್ಯನಿಗೆ ಒಂದೇ ಥರ ಇರುತ್ತೆ. ಅದು ಯಾಕಂತ ಅಂದರೆ ಹೊಟ್ಟೆಯ ಸ್ನಾಯುಗಳು ಮತ್ತು ಲಂಗ್ಸ್ ಅಂತ ಹೇಳ್ತೀವಿ, ಶ್ವಾಸಕೋಶ, ಆಮೇಲೆ ಧ್ವನಿ ಪೆಟ್ಟಿಗೆ ಮತ್ತು ನಾಲಿಗೆ ಮತ್ತು ಹಲ್ಲುಗಳು, ಇದು ಎಲ್ಲ ಒಂದು ಮನುಷ್ಯನಿಗೆ ಒಂದು ಥರ ಇರುತ್ತೆ. ಸೊ ಧ್ವನಿ ಕೂಡ ಚೆನ್ನಾಗೇ ಇರುತ್ತೆ. ಸೊ ಏನಾಗತ್ತೆ ಅಂತ ಅಂದರೆ ಈಗ ಇದರಲ್ಲಿ ಏನೇ ಬದಲಾವಣೆ ಆದ್ರೂ ಅವರ ಧ್ವನಿ ಬದಲಾವಣೆ ಆಗತ್ತೆ. ಸೊ ತಕ್ಷಣ ಅವರು ತಜ್ಞರನ್ನು ಭೇಟಿ ಆಗಬೇಕು. ಅವ್ರಿಗೆ ಗೊತ್ತಾಗತ್ತೆ ಎಲ್ಲಿ ತೊಂದರೆ ಇದೆ ಅಂತ. ಸೊ ಧ್ವನಿ ಪೆಟ್ಟಿಗೆ ಸಂಬಂಧಪಟ್ಟ ಹಾಗೆ ನಾರ್ಮಲಿ ಏನಿರುತ್ತೆ ಅಂದರೆ ಧ್ವನಿ ಪೆಟ್ಟಿಗೆಯ ಸ್ನಾಯುಗಳಿರುತ್ತಲ್ಲ, ಸೊ ಅದು ನಾರ್ಮಲ್ಗೆ ಸ್ಟ್ರಾಂಗ್ ಆಗಿದ್ದಾಗ ಅದು ವಾಯ್ಸ್ ಕೂಡ ಚೆನ್ನಾಗಿರುತ್ತೆ. ವಯಸ್ಸಾಗ್ತಾ ಏನಾಗತ್ತೆ ಅಂತಂದರೆ ಅದು ಟೆನ್ಷನ್ ಅಂದರೆ ಸ್ನಾಯುಗಳು ವೀಕ್ ಆಗ್ತಾ ಹೋಗುತ್ತೆ. ಸೊ ಆವಾಗ ಮಾತಾಡೋದಕ್ಕೆ ಕಷ್ಟ ಆಗುತ್ತೆ, ಕಂಟಿನ್ಯೂಸ್ ಆಗಿ ಮಾತಾಡೋಕ್ಕಾಗಲ್ಲ, ಮಾತಾಡೋ ವಾಯ್ಸ್ನಲ್ಲಿ ಬ್ರೇಕ್ಸ್ ಬರುತ್ತೆ. ಸೊ ಅದು ವಯಸ್ಸಾಗೋದ್ರಿಂದ ಆಗೋ ಲಕ್ಷಣಗಳು. ಇನ್ನು ಕೆಲವು ಏನಾಗತ್ತೆ ಅಂತ ಅಂದರೆ ದುರ್ಮಾಂಸ ಥರ ಏನಾದರೂ ಬೆಳ್ಕೊಂಡಿದ್ರೆ ಸೊ ಅದರಿಂದನೂ ಕೂಡ ವಾಯ್ಸ್ ಬದಲಾವಣೆ ಆಗತ್ತೆ, ಅಥವಾ ನೀರು ತುಂಬಿಕೊಂಡಿದ್ರೆ ಅದು ಕೂಡ ಬದಲಾವಣೆ ಆಗತ್ತೆ. ಸೊ ಇದೆಲ್ಲ ತರಹದಲ್ಲೂ ವಾಯ್ಸ್ ಬದಲಾವಣೆ ಆಗತ್ತೆ. ಸೊ ಅದು ಏನಕ್ಕೆ ಆಗ್ತಾ ಇದೆ ಅಂತ ಗೊತ್ತಾಗಬೇಕಂದ್ರೆ ನೀವು ENT ತಜ್ಞರನ್ನು ಭೇಟಿ ಮಾಡಿಯೇ ಅದು ಏನಕ್ಕೆ ಅಂತ ಟ್ರೀಟ್ಮೆಂಟ್ ತೊಗೊಳ್ಬೇಕು.
ಖಂಡಿತ ಮೇಡಮ್. ಓಕೆ. ಜೊತೆಗೇನೆ ಈ ಒಂದು ಗಂಟಲು ಸಮಸ್ಯೆ ಅಂದರೆ ಧ್ವನಿ ಬದಲಾವಣೆ ಆಗಿರ್ಬೋದು ಅಥವಾ ಧ್ವನಿ ನಿಂತೋಗೋದಾಗಿರ್ಬೋದು, ಮಾತಾಡೋದಕ್ಕೆ ಆಗದೇ ಇರುವಂಥ ಸಮಸ್ಯೆ ಹಿರಿಯ ನಾಗರಿಕರಲ್ಲಿ ಕಂಡು ಬರಬಾರ್ದು ಅಂತಂದರೆ ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅವ್ರು ಕೈಗೊಳ್ಳಬೇಕಾಗುತ್ತೆ ಮೇಡಮ್? ಏನಾದರೂ ಮುನ್ನೆಚ್ಚರಿಕೆ ಕ್ರಮಗಳು ಕೈಗೊಂಡ್ರೆ ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯನಾ ಈ ಸಮಸ್ಯೆಗಳನ್ನು ಅಂತೇಳಿ? ಜಾಸ್ತಿ ಕಂಟಿನ್ಯೂಸ್ ಆಗಿ ಮಾತಾಡಬಾರ್ದು, ಅದು ಫಸ್ಟ್. ಆಮೇಲೆ ಸಮಥಿಂಗ್ ಕಾಲ್ಡ್ ಓಕಲ್ ಹೈಜೀನ್ ಅಂತ ಹೇಳ್ತೇವೆ. ಏನಂತಂದರೆ ಸ್ವಲ್ಪ ಸ್ವಲ್ಪ ಮಾತಾಡಬೇಕು. ಒಂದು 5-6 ವರ್ಡ್ಸ್ ಆದಮೇಲೆ ಸ್ವಲ್ಪ ನೀರು ತೊಗೊಳ್ಬೇಕು. ಆಮೇಲೆ ಜಾಸ್ತಿ ಅಂತ ಥ್ರೋಟ್ ಕ್ಲಿಯರ್ ಮಾಡ್ತಾ ಇರಬಾರ್ದು. ಸೊ ಇದೆಲ್ಲ ಮಾಡಿದ್ರೆ ನಾವು ತಡೆಗಟ್ಟಗಳೋದು ಅಂತೂ ಆಗೋದಿಲ್ಲ, ಬಟ್ ದೇ ಕ್ಯಾನ್ ಸ್ಟಿಲ್ ಟಾಕ್, ಮಾತಾಡ್ಬೋದು, ಕಂಟ್ರೋಲ್ ಮಾಡಬಹುದು. ಸೊ ಅದೇನಂತ ನಾನು ಹೇಳಿದ್ನಲ್ಲ, ನಾರ್ಮಲ್ ಎಲಾಸ್ಟಿಸಿಟಿ ಅಂದರೆ ಮಸಲ್ ಟೋನ್ ಕಡಿಮೆ ಆದರೆ, ಅಂದರೆ ನಾರ್ಮಲಿ ಸ್ಟ್ರಾಂಗಾಗಿರಬೇಕು ಸ್ನಾಯುಗಳೆಲ್ಲ, ಅದು ಟೋನ್ ಕಡಿಮೆ ಆದರೆ ಅದು ಬಾಗ್ಬಿಡತ್ತೆ, ಅಂದರೆ ಸ್ಟ್ರೇಟ್ ಆಗಿರೋದಿಲ್ಲ. ಸೊ ಆವಾಗ ಈ ಥರ ಆಗತ್ತೆ. ಓಕೆ ಮೇಡಮ್. ಜೊತೆಗೆ ಆಹಾರ ಪದ್ಧತಿಯನ್ನು ಅಂದರೆ ಪೌಷ್ಟಿಕಾಂಶ ಆಹಾರ ಪದ್ಧತಿಗಳು, ಈ ಥರದ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಈ ಗಂಟಲು ಸಮಸ್ಯೆ ಅಥವಾ ಧ್ವನಿ ಬದಲಾವಣೆ ಸಮಸ್ಯೆನ ತಡೆಗಟ್ಬೋದು ಅನ್ನೋದಾದರೆ ಆಹಾರ ಪದ್ಧತಿ ಏನಾದರೂ ತಡೆಗಟ್ಟೋದಕ್ಕೆ ಸಾಧ್ಯ? ಯೂಶಲಿ ಅಸಿಡಿಟಿ, ರಿಫ್ಲಕ್ಸ್ ಅಂತ ಏನು ಹೇಳ್ತೀವಿ, ಅದು ರಿಫ್ಲಕ್ಸ್ ಅನ್ನೋ ಅವಾಯ್ಡ್ ಮಾಡಿದ್ರೆ, ಅದು ಮೋಸ್ಟ್ಲಿ ಏನಂತ ಅಂದರೆ ಈಗ ಕೊಬ್ಬಿನ ಅಂಶಗಳೆಲ್ಲ ಕಡಿಮೆ ಮಾಡಬೇಕು, ಜಾಸ್ತಿ ಫೈಬರ್ ಇರುವಂಥ ಆಹಾರಗಳನ್ನು ಸೇವನೆ ಮಾಡಬೇಕು. ಈ ಥರ ರಿಫ್ಲಕ್ಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ, ಅಥವಾ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಅಂತ ಏನು ಹೇಳ್ತೀವಿ, ಇದನ್ನು ಮಾಡೋದ್ರಿಂದ ಇದು ಫೋನಸ್ಥೀನಿಯಾ ಅಂದರೆ ವಯಸ್ಸಾದ ಧ್ವನಿ ಆಯಾಸವನ್ನು ಕಡಿಮೆ ಮಾಡ್ಬೋದು. ಆಮೇಲೆ ತುಂಬ ಇದೇ ಥರ ಆಗ್ತಾ ಇದೆ ಅಂತ ಅಂದರೆ ಡಾಕ್ಟರ್ನ ಭೇಟಿ ಆಗಬೇಕು. ಖಂಡಿತ ಮೇಡಮ್. ಒಟ್ಟಾರಾಗಿ ಹಿರಿಯ ನಾಗರಿಕರಲ್ಲಿ ಗಂಟಲು ಸಮಸ್ಯೆ ಅಂದರೆ ಧ್ವನಿ ಬದಲಾವಣೆ ಆಗಿರ್ಬೋದು, ನಂತರ ಕೆಲವರಿಗೆ ಮಾತೆ ಹಾಡೋದಕ್ಕಾಗದಿರೋಂಥದ್ದಾಗಿರ್ಬೋದು, ಈ ಗಂಟಲಿನಲ್ಲಿ ಏನು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಇದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಇನ್ನು ನಾವು ಮೂಗಿನ ಬಗ್ಗೆ ಖಂಡಿತ ನಾವು ಮಾತಾಡಲೇಬೇಕು. ಯಾಕೆಂದರೆ ನಾವು ಯಾವುದೇ ಒಂದು ವಾಸನೆ ಕಂಡುಹಿಡಿಬೇಕಾದ್ರೂ ನಮಗೆ ಈ ಮೂಗು ಬಹಳ ಮುಖ್ಯ ಆಗುತ್ತೆ. ಈಗಂತೂ ವಾಸನೆ ಕಂಡುಹಿಡಿಯೋಕೆ ಆಗ್ತಿಲ್ಲ ಅಂತಂದರೆ ಕರೋನಾ ಅಂತ ಅಂದ್ಕೊಳ್ಳೋರು ತುಂಬ ಜನ ಇದ್ದಾರೆ, ನಿಮ್ಗೆ ಗೊತ್ತಿರೋ ಹಾಗೇನೆ. ಹಾಗಾಗಿ ಕೆಲವರಲ್ಲಿ ಹಿರಿಯ ನಾಗರಿಕರಲ್ಲಿ ಯಾವುದೇ ಒಂದು ವಾಸನೆ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಕ್ಕಂಥ ಸಮಸ್ಯೆಗಳನ್ನ ಎದುರಿಸ್ತಿರೋಂಥವ್ರನ್ನ ನಾವು ಕಂಡಿದ್ದೀವಿ. ಯಾಕೆ ಮೇಡಮ್ ಈ ಥರದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತೇಳಿ? ವಯಸ್ಸಾಗ್ತಾ ಆಗ್ತಾ ಏನಾಗತ್ತೆ ಅಂತಂದರೆ, ಅದೇ ಮೂಗಿನ ವಾಸನೆ ಕೂಡ ಅದು ಮ್ಯೂಕೋಸಲ್ ಮೆಂಬ್ರೇನ್ ಅಂತ ಏನು ಹೇಳ್ತೀವಿ, ಅದು ಡಿಜನರೇಟ್ ಆಗ್ತಾ ಹೋಗುತ್ತೆ. ಸೊ ಆದ್ದರಿಂದ ಏನಾಗುತ್ತೆ, ಅದು ಶಕ್ತಿ, ವಾಸನೆ ನೋಡೋ ಶಕ್ತಿ ಕಡಿಮೆ ಆಗುತ್ತೆ. ಆಮೇಲೆ ನರ ಕೂಡ ಡಿಮೈಲಿನೇಷನ್ ಆಗಿ ನರ ಕೂಡ ಸವೆದು ಹೋಗುತ್ತೆ. ಸೊ ಇದು ಕಾರಣ ಇರ್ಬೋದು, ಅಥವಾ ಸ್ಟ್ರೋಕ್ ಇದ್ರೂ ಕೂಡ ಈ ಥರ ಆಗತ್ತೆ. ಸೊ ವಯಸ್ಸಾಗ್ತಾ ಯಾರಿಗೆ ಈ ಥರ ಸ್ಮೆಲ್ ಬರ್ತಾ ಇಲ್ಲ ಅಂಥವರಿಗೆ ಟ್ರೀಟ್ಮೆಂಟ್ ಕೊಡೋದು ಬಹಳ ಕಷ್ಟ. ಅದಕ್ಕೆ ನಾವು ಆ ಥರ ವೃದ್ಧಾಪ್ಯದಲ್ಲಿ ಯಾರು ಜೊತೆಯಲ್ಲಿ ಇರಬೇಕು, ಅವ್ರ ಜೊತೆ ಹೆಲ್ಪ್ ಮಾಡೋದಕ್ಕೆ, ಏನೇ ಆದ್ರೂ ಒಂದು ಸಹಾಯ ಮಾಡೋದಕ್ಕೆ ಹೆಲ್ಪ್ ಇರಬೇಕು. ಬಟ್ ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ ಮೇಡಮ್. ಈಗ ಯಾಕಂದರೆ ಈ ಕರೋನಾ ಸಂದರ್ಭದಲ್ಲಂತೂ ಇದೊಂದು ಸಿಂಟಮ್ಸ್ ನಿಮ್ಗೆ ಗೊತ್ತಿರೋ ಹಾಗೇನೆ. ಈಗ ವಾಸನೆ ನಮ್ಗೆ ಗೊತ್ತಾಗ್ತಿಲ್ಲ ಅಂತಂದರೆ ಕಾಮನ್ ಆಗಿ ಕೊರೋನಾ ಇರ್ಬೋದು ಬಹುಶಃ ಅಂತೇಳಿ ಮನೆಯಲ್ಲೇ ಗಾಬರಿ ಪಟ್ಟು ಬಿಡ್ತಾರೆ. ಹೌದು. ಹಿರಿಯ ನಾಗರಿಕರಿಗೆ ತಾವು ಹೇಳ್ದಾಗೇನೆ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿ. ನಾವು ಕಿವಿ ಕೇಳಿಸಿರೋಂಥವ್ರಿಗೆ ಅವ್ರ ಜೊತೆ ಯಾವ ರೀತಿ ನಡ್ಕೋಬೇಕು, ಅಥವಾ ವಾಸನೆ ಅವ್ರಿಗೆ ಗೊತ್ತಾಗೋದಿಲ್ಲ ಅಂಥವ್ರಿಗೆ ನಾವು ಏನು ಹೇಳಬೇಕು, ಯಾವ ರೀತಿ ನಡ್ಕೋಬೇಕು, ಈ ಥರದ್ದೆಲ್ಲ ಮುಖ್ಯವಾಗಿ ಹಿರಿಯ ನಾಗರಿಕರಿಗೆ, ಕುಟುಂಬದ ಹಿರಿಯ ನಾಗರಿಕರಾಗಿರ್ಬೋದು, ಕುಟುಂಬದ ಸದಸ್ಯರು ಸಹಕಾರ ನೀಡೋದು ಬಹಳ ಮುಖ್ಯವಾಗಿ ಇಲ್ಲಿ ಪಾತ್ರವನ್ನು ವಹಿಸುವಂಥದ್ದು. ಹಾಗಾಗಿ ಏನು ಹೇಳ್ತೀರಾ ಮೇಡಮ್, ಹಿರಿಯ ನಾಗರಿಕರಿಗೆ ಈ ಥರ ಸಮಸ್ಯೆಗಳನ್ನ ಎದುರಿಸ್ತಿರೋಂಥವ್ರಿಗೆ, ಕುಟುಂಬದಲ್ಲಿ ಹಿರಿಯ ನಾಗರಿಕರು ಇಂಥ ಸಮಸ್ಯೆಗಳೇನು ಎದುರಿಸ್ತಿರ್ತಾರೆ ಅಂಥವ್ರಿಗೆ ಯಾವ ರೀತಿ ಸಹಕಾರ ನೀಡಬೇಕು ಕುಟುಂಬದ ಸದಸ್ಯರು ಮೇಡಮ್? ಕಿವಿಡುತನ ನಾನು ಹೇಳ್ದಾಗೆ ಯಾರಾದರೂ ಈ ಥರ ನಾನು ಹೇಳಿರೋ ಲಕ್ಷಣಗಳು ಕಂಡು ಬರ್ತಾ ಇದ್ದರೆ ಅವರು ವೈದ್ಯರನ್ನ ಭೇಟಿ ಮಾಡಿ ಸರಿಯಾದ ಚಿಕಿತ್ಸೆಯನ್ನು ಪಡೆದುಕೊಳ್ಬೇಕು. ಆಮೇಲೆ ಇದು ವಾಯ್ಸ್ ಏನಾದರೂ ಬರ್ತಾ ಇಲ್ಲ ಅಂತಂದರೆ, ಧ್ವನಿ ಆಯಾಸ ಆಗ್ತಾ ಇದೆ ಅಂತ ಅಂದರೆ, ಅವರು ಬೇರೆ ತರಹ ಅವರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡೋ ಥರ, ಅಂದರೆ ಟೆಕ್ಸ್ಟ್ ಮಾಡೋ ಥರ, ಅಥವಾ ನಾನು ಹೇಳಿರೋ ಥರ ವೋಕಲ್ ಹೈಜೀನ್ ಅಂದರೆ ಒಂದು 5 ಪದ ಮಾತಾಡಿಬಿಟ್ಟು ಆಮೇಲೆ ನೀರು ಕುಡಿಯೋದು, ಆ ಥರ ಎನ್ಕರೇಜ್ ಮಾಡಬೇಕು. ಇಲ್ಲ ಅಂತಂದರೆ ವೈದ್ಯಕೀಯ ಸಲಹೆ ಪಡೆದು ಅವ್ರು ಏನು ಹೇಳ್ತಾರೆ ಅದ್ರ ಬಗ್ಗೆ ತಿಳ್ಕೊಬೇಕು. ಆಮೇಲೆ ಲಾಸ್ಟ್ ಬಂದು ಈಗ ಅನಾಸ್ಮಿಯಾ ಅವ್ರ ವಾಸನೆ ಕಡಿಮೆ ಆದರೆ ಅಂಥವ್ರನ್ನ ನೋಡ್ಕೊಳ್ಳೋದಕ್ಕೆ ಅವರ ಕುಟುಂಬದವ್ರು ಇರಬೇಕು. ಯಾಕಂದರೆ ಗ್ಯಾಸ್ ಆನ್ ಆಗಿಬಿಟ್ರೆ ಗೊತ್ತಾಗೋದಿಲ್ಲ, ಅಥವಾ ಅಡುಗೆ ಮಾಡಬೇಕಾದ್ರೆ ಅದೇನಾದರೂ ಸುಟ್ಟು ಹೋದರೆ ಅವರಿಗೆ ಗೊತ್ತಾಗೋದಿಲ್ಲ. ಸೊ ಅವ್ರ ಜೊತೆ ಯಾವಾಗಲೂ
ಇರಬೇಕು. ಅವರನ್ನು ಮನೆಯಲ್ಲಿ ಒಬ್ಬರನ್ನೇ ಬಿಡಬಾರದು. ಖಂಡಿತ ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ಒಟ್ಟಾಗಿ ಹಿರಿಯ ನಾಗರಿಕರಲ್ಲಿ ಕಾಣಿಸ್ಕೊಳ್ಳುವಂತಹ ಕಿವುಡುತನದ ಸಮಸ್ಯೆ, ಹಾಗೆ ವಾಸನೆ ಗುರುತು ಹಿಡಿಯೋಕ್ಕಾಗದಿರುವಂಥ ಮೂಗಿನ ಸಮಸ್ಯೆ, ಹಾಗೆ ಧ್ವನಿ ಬದಲಾವಣೆ, ಮಾತು ನಿಲ್ಲುವಂಥ ಗಂಟಲು ಸಮಸ್ಯೆ, ಈ ಥರ ಎಲ್ಲ ರೀತಿಯ ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಿದ್ದೀರಾ. ಒಟ್ಟಾರೆಯಾಗಿ ಇವು ಯಾವ ಸಮಸ್ಯೆಗಳು ಕಾಣಿಸ್ಕೋಬಾರ್ದು ಅಥವಾ ಪೋಸ್ಟ್ಪೋನ್ ಮಾಡೋದಾದ್ರೆ ಅಟ್ಲೀಸ್ಟ್ ನಾವು ಅಂದರೆ 45 ವರ್ಷ ಮೇಲ್ಪಟ್ಟಾಗ ಈ ಸಮಸ್ಯೆಗಳು ಕಾಣಿಸ್ಕೋಬಾರ್ದು, ವಯಸ್ಸಾದ ಮೇಲೆ ಸರ್ವಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ, ಅದನ್ನು ಯಾರು ತಡೆಗಟ್ಟೋಕ್ಕಾಗೋದಿಲ್ಲ ಅಂತೇಳಿ ತಾವೇ ಹೇಳ್ತಿದ್ದೀರಾ. ಚಿಕ್ಕ ವಯಸ್ಸಲ್ಲಿ ಈ ಥರ ಸಮಸ್ಯೆಗಳು ಕಾಣಿಸ್ಕೋಬಾರ್ದು ಅಂತಂದರೆ ಒಟ್ಟಾರೆಯಾಗಿ ಏನು ಸೊಲ್ಯೂಷನ್ ಅಥವಾ ಏನು ಸಲಹೆ ಸೂಚನೆಗಳನ್ನು ತಿಳಿಸ್ಕೊಡೋಕ್ಕೆ ಬಯಸ್ತೀರಾ ಮೇಡಮ್, ಹಿರಿಯ ನಾಗರಿಕರಿಗೆ ಅಥವಾ ನಮ್ಮ ಸಾರ್ವಜನಿಕರಿಗೆ ಅಂತೇಳಿ? ಅದೇ ಅಭ್ಯಾಸಗಳಿದ್ರೆ ಅದನ್ನ ತಡೆಗಟ್ಟಬೇಕು. ಅಭ್ಯಾಸಗಳು ಮೇಡಮ್? ಧೂಮಪಾನ ಅಥವಾ ತಂಬಾಕು ಸೇವನೆ, ಆ ಥರ ಏನಾದರೂ ಅಭ್ಯಾಸಗಳಿದ್ರೆ ಅದನ್ನು ತಡೆಗಟ್ಟಬೇಕು. ಒಬೆಸಿಟಿ ಅಥವಾ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಅದನ್ನು ಬಿಟ್ಟು ಎಕ್ಸಸೈಸ್ ಮಾಡೋದು, ಆ ಥರ ಏನಾದರೂ ಒಂದು ಅಳವಡಿಸ್ಕೊಳ್ಬೇಕು. ಹೌದು. ಆಮೇಲೆ ಅಯನ್ ರಿಚ್ ಫುಡ್ಸ್, ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಸ್ ರಿಚ್ ಫುಡ್ಸ್, ನಾನೀಗ ಹೇಳಿರೋ ಥರ ವೆಜಿಟೇರಿಯನ್ಸ್ನಲ್ಲಿ ಆಯಿಲ್ಗಳು, ಸನ್ಫ್ಲವರ್ ಆಯಿಲ್, ಲಿನ್ಸೀಡ್ ಆಯಿಲ್, ಆ ಥರ ಎಲ್ಲ ಸಿಗುತ್ತೆ ಇವಾಗ. ಅಥವಾ ವಾಲ್ನಟ್ಸ್, ಇದರಲ್ಲೂ ಕೂಡ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ಈ ಥರ ಸೇವನೆ ಮಾಡ್ಬೋದು. ನಾನ್ ವೆಜಿಟೇರಿಯನ್ಸಲ್ಲಿ ಫಿಶಸ್ ಯೂಸ್ ಮಾಡ್ಬೋದು. ಕೋಕೋನಟ್ ಕೂಡ ಟು ಸಮ್ ಎಕ್ಸ್ಟೆಂಟ್ ಹೆಲ್ಪ್ ಆಗುತ್ತೆ. ಕಾಯಿ ಉಪಯೋಗಿಸೋದ್ರಿಂದ ಅದರಲ್ಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಸೊ ಈ ಥರ ಪೌಷ್ಟಿಕಾಂಶದ ಆಹಾರಗಳ ಸೇವನೆಯಿಂದ ಇದನ್ನು ತಡೆಗಟ್ಬೋದು. ಆಮೇಲೆ ಶಬ್ದ ಮಾಲಿನ್ಯದ ವಾತಾವರಣದಲ್ಲಿ ಕೆಲಸ ಮಾಡೋರು ಇಯರ್ ಪ್ಲಗ್ಸ್ ಯೂಸ್ ಮಾಡ್ಬೋದು. ಅದು 30 to 40 ಡೆಸಿಬಲ್ ಸೌಂಡ್ ಕಡಿಮೆ ಮಾಡುತ್ತೆ. ಒಂದಷ್ಟು ದಿನ ಬೇರೆ ಉದ್ಯೋಗ ಮಾಡಿ ಪುನಃ ಆ ಉದ್ಯೋಗಕ್ಕೆ ವಾಪಸ್ ಬರ್ಬೋದು. ಸಮಯಕ್ಕೆ ಕಿವಿ ಪರೀಕ್ಷೆಗಳು ಮಾಡ್ಕೊಳ್ತಾ ಇರಬೇಕು. ಖಂಡಿತ ಮೇಡಮ್, ಒಟ್ಟಾರೆಗಿತನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಲ್ಲಿ ಕಿವುಡುತನದ ಸಮಸ್ಯೆ, ಹಾಗೆ ಧ್ವನಿ ಬದಲಾವಣೆ ಸಮಸ್ಯೆ, ಅಂದರೆ ಮಾತಾಡೋಕ್ಕಾಗದೇ ಇರೋಂಥ ಸಮಸ್ಯೆ ಆಗಿರ್ಬೋದು, ವಾಸನೆ ಗುರುತು ಹಿಡಿಯೋದಕ್ಕಾಗದಿರೋಂಥ ಸಮಸ್ಯೆಗಳು, ಯಾವ ಕಾರಣಗಳಿಂದಾಗಿ ಅವರಲ್ಲಿ ಈ ಥರದ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ, ಇದಕ್ಕೆ ಕಾರಣಗಳೇನು ಅಂತಕ್ಕಂಥ ಎಲ್ಲ ವಿಚಾರಗಳನ್ನು ತನ್ನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಿಗೆ ಸಲಹೆ ಸೂಚನೆಗಳು ತಿಳಿಸ್ಕೊಡೋದ್ರ ಮೂಲಕ ಈ ಸಮಸ್ಯೆಗಳು ಬಂದಾಗ ಅಥವಾ ಲಕ್ಷಣಗಳು ಕಂಡು ಬಂದಾಗ ಯಾವ ರೀತಿ ಅವರು ಮುನ್ನೆಚ್ಚರಿಕೆ ವಹಿಸಬೇಕು, ENT ವೈದ್ಯರನ್ನ ಸಂಪರ್ಕ ಮಾಡಿ ಅವರ ಸಲಹೆ ಸೂಚನೆಗಳನ್ನು ಪಾಲನೆ ಮಾಡೋದ್ರ ಮೂಲಕ ಇವರು ಈ ಸಮಸ್ಯೆಗಳಿಂದ ಪಾರಾಗೋದಕ್ಕೆ ಪ್ರಯತ್ನ ಪಡಬೇಕು, ಅವರ ಸಲಹೆಯನ್ನು ಪಾಲನೆ ಮಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ತಿಳಿಸಿಕೊಟ್ಟು ಹಿರಿಯರಿಗೋಸ್ಕರ ಪ್ರಸಾರವಾದಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ನೀಡಿ ಹಿರಿಯ ನಾಗರಿಕರಲ್ಲಿ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಿದ್ದೀರಾ. ಈ ಎಲ್ಲ ಮಾಹಿತಿಗಳಿಗಾಗಿ ಕೇಳಿಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ಸ್ನೇಹಿತರೆ, ಇವತ್ತಿನ ವಿಶೇಷ ಕಾರ್ಯಕ್ರಮವಾದಂತಹ ಹಿರಿಯರಿಗೋಸ್ಕರ ಪ್ರಸಾರವಾದಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮದಲ್ಲಿ ವೈದ್ಯಕೀಯ ಕಾಲೇಜು ಮತ್ತು ಸಂಶೋಧನಾ ಕೇಂದ್ರದ ಕಿವಿ, ಮೂಗು, ಗಂಟಲು ವಿಭಾಗದ ತಜ್ಞರು ಹಾಗೂ ಸಹಾಯಕ ಪ್ರಾಧ್ಯಾಪಕರಾದಂತಹ ಮಿನುತವರು ತನ್ನ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರಲ್ಲಿ ಕಂಡುಬರುವಂಥ ಕಿವಿಯ ಸಮಸ್ಯೆ, ಮೂಗಿನ ಸಮಸ್ಯೆ ಮತ್ತು ಗಂಟಲು ಆರೋಗ್ಯದ ಬಗ್ಗೆ ಒಟ್ಟಾರೆ ತನ್ನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿ ನೀಡೋದ್ರ ಮೂಲಕ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಿದ್ದಾರೆ. ಇವರಿಗೆ ಕೇಳಿಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ಕೊಡ್ತಾ ಇವತ್ತಿನ ಹಿರಿಯರಿಗೋಸ್ಕರ ಪ್ರಸಾರವಾದಂತಹ ನವದೆಹಲಿಯ ವಿಜ್ಞಾನ ಪ್ರಸಾರ ಪ್ರಾಯೋಜಕತ್ವದ ಅನುಭವ ಕಾರ್ಯಕ್ರಮನ ಮುಕ್ತಾಯ ಮಾಡ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಹಿರಿಯರೊಂದಿಗೆ ಭೇಟಿ ಆಗೋಣ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ. ಧನ್ಯವಾದಗಳು ಸ್ನೇಹಿತರೆ.